ಏನು ಗುರುಗಳು ಆಜ್ಞೆ ಮಾಡ್ತಾರಲ್ಲ ಅದನ್ನು ಪರಿಪಾಲನೆ ಮಾಡೇ ತೀರ್ತಿದ್ರಂತೆ. ಅಂತಹ ಶಿಷ್ಯರೇ ಇರ್ತಿದ್ರು. ಅದರಲ್ಲಿಯೂ ಕೂಡ ಈ ಮೇಧಾವಿ ಕಪಿಲ ಸುಮೇಧ ಬಹಳ ವಿನಮ್ರತೆಯಿಂದ ಗುರುಗಳ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ, ಗುರುಗಳ ಹತ್ರ ಪಾಠವನ್ನು ಕೇಳ್ತಾ 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 ಗುರು ಶುಶ್ರೂಷೆಯನ್ನು ಮಾಡ್ತಾ ಕಾಲವನ್ನು ಕಳೀತಾ ಇದ್ರಂತೆ. ಒಂದು ಸಲ ಗೌತಮರು ಈ ರೀತಿಯಾಗಿ ಹೇಳಿದಾಗ, ಆಯ್ತು ಹಾಗಾದರೆ ನಾನು ಕಾಡಿಗೆ ಅಂತ ಹೋಗಿ ನಾವು ಪುಷ್ಪ ಹೂಗಳನ್ನು ತುಳಸಿ ಇವನ್ನೆಲ್ಲ ಆರಿಸ್ಕೊಂಡು ಬರ್ತೇವೆ ಗುರುಗಳೇ ಅಂತ ಹೊರಡ್ತಾರಂತೆ. ಬೇಗ ಬೆಳಗ್ಗೆ ಕಾಲದಲ್ಲೇ ಹೊರಟಿರ್ತಾರೆ. ಮಧ್ಯಾಹ್ನ ಕಾಲದಲ್ಲಿ ಮರಳಿ ಬರ್ತಾರಂತೆ. ಬಂದಾಗ ಎಷ್ಟು ಕಾಲದಲ್ಲಿ ಹೋಗಿರ್ತಾರೋ ಅಷ್ಟು ಸಮಯದಲ್ಲಿ ತರಬೇಕಾದ ವಸ್ತುಗಳನ್ನು ತಂದಿದ್ದಿಲ್ಲಂತೆ. ಸ್ವಲ್ಪ ವಸ್ತುಗಳನ್ನು ತಂದಿದ್ರಂತೆ. ಗುರುಗಳಿಗೆ ಸ್ವಲ್ಪ ಕೋಪ ಬರ್ತದೆ ಗೌತಮರಿಗೆ. ಮಗ ತಪ್ಪು ಮಾಡ್ತಾನೆ ಅಂತಂದಾಗ ತಂದೆಗೆ ಯಾವ ರೀತಿ ಸಿಟ್ಟು ಬರ್ತದೋ ಅದರಂತೆ ಶಿಷ್ಯ ಏನಾದರೂ ನಾವು ಹೇಳ್ತಕ್ಕಂತಹ ಕಾರ್ಯ ಮಾಡದೇ ಇದ್ದರೆ ಗುರುಗಳಿಗೆ ತಂದೆ ಮಾಡುವ ಸಿಟ್ಟು ಬರ್ತದೆ ಹೊರತಾಗಿ ದ್ವೇಷ ಇರೋದಿಲ್ಲಂತೆ ಅಂತ ಹೇಳ್ತಾ ಇದ್ದಾರೆ. ಗುರುಗಳಿಗೆ ಕೋಪ ಬರ್ತದೆ. ನೋಡು, ಮಧ್ಯಾಹ್ನ ಕಾಲ ಆಗಿದೆ, ಈಗಾಗಲೇ ಬೆಳಗ್ಗೆ ಹೋಗಿದ್ರಿ, ಬೆಳಗ್ಗೆನಿಂದ ಹಿಡಿದು ಮಧ್ಯಾಹ್ನದ ತನಕನೂ ಕೂಡ ನೀವು ತಂದಿರೋ ವಸ್ತುಗಳು ಇಷ್ಟೇ ಆಗಿದೆ, ಆದ್ದರಿಂದ ನೀವು ಸರಿ ಮಾಡ್ತಾ ಇಲ್ಲ, ಏನೋ ದ್ರೋಹ ಮಾಡ್ತಿದ್ದೀರಿ ನನಗೆ, ನೀವು ಮಾಡ್ತಕ್ಕಂಥ ಕಾರ್ಯ ಸರಿ ಇಲ್ಲ, ಇದು ಹೆಚ್ಚಾದ ವಸ್ತು ಬೇಕಾಗ್ತದೆ ನನಗೆ, ಮತ್ತೊಂದು ಸಲ ಹೋಗ್ರಿ ತೊಗೊಂಡು ಬರ್ರಿ ಅಂತ ಮತ್ತೆ ಕಳಿಸ್ತಾರಂತೆ. ಒಂದು ವೇಳೆ ನೀವೇನಾದರೂ ತರದೇ ಇದ್ದರೆ ಶಾಪ ಕೊಡ್ತೇನೆ ನಿಮಗೆ ಅಂತ ಗೌತಮರು ಹೇಳಿ ಕಳಿಸ್ತಾರಂತೆ. ಗೌತಮರ ಮಾತನ್ನು ಕೇಳಿ ಶಿಷ್ಯರು ಮೊದಲೇ ಪಾಪ ವಿನಮ್ರತೆಯಿಂದ ಇದ್ದರು. ಕೆಲವು ಶಿಷ್ಯರು ಜೋರಾಗಿರ್ತಾರೆ, ಕೆಲವು ಶಿಷ್ಯರು ವಿನಮ್ರರಾಗಿರ್ತಾರೆ. ಇಬ್ಬರಿಗೂ ಭಕ್ತಿ ಇದ್ದೇ ಇರ್ತದೆ. ಈ ಮೂರೂ ಮಂದಿ ಶಿಷ್ಯರು ಗೌತಮರ ಮಾತನ್ನು ಕೇಳಿ ಮರಳಿ ಕಾಡಿಗೆ ಅಂತ ಹೊರಡ್ತಾರಂತೆ. ಮರಳಿ ಕಾಡಿಗೆ ಅಂತ ಹೊರಟಾಗಲೇ ಇಷ್ಟು ಮಾತು ಕಳೆದಾಗಲೇ ಮಧ್ಯಾಹ್ನ ಕಾಲ ಕಳೆದು ಹೋಗಿತ್ತಂತೆ. ಹೋಗ್ತಾ 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 ಸ್ವಲ್ಪ ದೂರದಲ್ಲಿ ಹೋದಾಗ ಒಂದು ನದಿ ಹರಿತಿತ್ತಂತೆ. ನದಿಯಲ್ಲೇ ಸ್ನಾನ ಮಾಡಿ ಸಾಯಂ ಸಂಧ್ಯಾ ವಂದನೆಗಳನ್ನು ಮಾಡಿ ಎಲ್ಲ ಕಾರ್ಯಗಳನ್ನು ಮುಗಿಸಿಕೊಂಡು ಏನು ಮಾಡೋದು, ನಾವು ಬಂದ ಕಾರ್ಯದಲ್ಲಿ ಯಾವ ವಸ್ತುಗಳೇ ಸಿಗ್ತಾ ಇಲ್ಲ, ಈ ಕಾಡುಗಳಲ್ಲಿ ಎಲ್ಲಿ ಹುಡುಕ್ತಾ ಹೋಗೋದು ನಾವು ಅಂತ ಬಹಳ ಚಿಂತಾಕ್ರಾಂತರಾಗಿ ಶಿಷ್ಯರು ಹುಡುಕ್ತಾ ಹುಡುಕ್ತಾ ಹೋದ್ರಂತೆ. ಎಲ್ಲಿ ಹುಡುಕಿದ್ರೂ ಸಿಗ್ತಾ ಇಲ್ಲ. ಕೊನೆಗೆ ಸಂಧ್ಯಾಕಾಲನೂ ಮುಗಿದು ಹೋಯಿತು. ಕತ್ತಲೆ ಆವರಿಸ್ತಾ ಇತ್ತಂತೆ. ಕತ್ತಲೆ ಆವರಿಸ್ತಾ ಇರುವಾಗ ಶಿಷ್ಯರಿಗಾಗುವಾಗ ಯಾವ ಹಣ್ಣು ಹೂವು ವಸ್ತುಗಳು ಯಾವುದೂ ಸಿಕ್ಕಿದ್ದೇ ಇಲ್ಲ. ಏನು ಮಾಡೋದು, ಮರಳಿ ಆಶ್ರಮಕ್ಕೆ ಅಂತ ಹೋಗ್ತೇವೆ ಅಂತ ಆದರೆ ಗುರುಗಳು ಶಾಪ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇಲ್ಲೇ ಇರ್ತೇವೆ ಅಂತಾದರೆ ಸಿಂಹ ಕ್ರೂರ ಪ್ರಾಣಿಗಳ ಇಲ್ಲಿ ಎಲ್ಲ ಇದೆ, ಇಲ್ಲಿ ಎಲ್ಲ ರಾಕ್ಷಸರಿದ್ದಾರೆ, ಎಲ್ಲಿ ತಿಂದು ಹಾಕ್ತಾರೋ ಏನೋ ಅಂತ ಶಿಷ್ಯರಿಗೆ ಒಂದು ಕಡೆ ಹೆದರಿಕೆ ಅಂತ ಪ್ರಾರಂಭ ಆಗ್ತದಂತೆ. ಎಷ್ಟೋ ಹೊತ್ತು ಕಳೆದು ಕೊನೆಗೆ ಮರಳಿ ಹೋದರೆ ಆಯಿತು ಅಂತ ಮಾತಾಡ್ತಾ 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 ಮುಂದೆ ಬರುವಾಗ ಒಂದು ದೊಡ್ಡ ಹಾಳಾದ ಬಾವಿ ಇತ್ತಂತೆ. ಬಹಳ ಆಳವಾದ ಬಾವಿ ಇತ್ತು. ಬಾವಿಯಲ್ಲಿ ಗೊತ್ತೇ ಆಗೋದಿಲ್ಲ, ಕತ್ಲಾಗಿದೆ. ಆವಾಗಿನ ಕಾಲದಲ್ಲಿ ದಾರಿ ದೀಪಗಳು ಬ್ಯಾಟ್ರಿ ಅವೆಲ್ಲ ಇದ್ದಿದ್ದಿಲ್ರಿ. ಬಹಳ ಕತ್ತಲು ಅಂದರೆ ಕತ್ತಲು, ಕಾಡಿನ ದಾರಿ, ಘೋರವಾದ ಕಾಡು. ನಡೀತಾ ನಡೀತಾ ಬಂದಾಗ ಸರಿಯಾಗಿ ಬಾವಿಯಲ್ಲಿ ಅಂತ ಬೀಳ್ತಾರಂತೆ. ಮೂರೂ ಮಂದಿ ತಳಕ್ಕೆ ಅಂತ ಬಿದ್ದರೆ ಅಲ್ಲೆಲ್ಲ ಘಟಸರ್ಪಗಳೆಲ್ಲ ಬಿದ್ದಿತ್ತಂತ ಒಳಗೆ. ಆ ಘಟಸರ್ಪವೆಲ್ಲ ಕಚ್ಚಿ ಅವರು ಮೂರು ಮಂದಿ ಪ್ರಾಣವೂ ಕೂಡ ಹೋಗ್ತದಂತೆ. ಇತ್ತ ಗುರುಗಳು ಗೌತಮರು ವಿಚಾರ ಮಾಡ್ತಿದ್ರಂತೆ, ಯಾವಾಗ ಬೆಳಗ್ಗೆ ಕಾಲದಿಂದ ಹೋಗಿದ್ದಾರೆ ನನ್ನ ಶಿಷ್ಯರು, ಇನ್ನೂ ಬರ್ತಾ ಇಲ್ಲ, ತಪ್ಪು ಮಾಡಿದ್ನೋ ಏನೋ, ಶಾಪ ಕೊಡ್ತೇನೆ ಅಂತ ತಪ್ಪು ಬೈದ್ನಲ್ಲ, ಏನೋ ತಪ್ಪು ಮಾಡಿದೆ ಅಂತ ತಮ್ಮಷ್ಟಕ್ಕೆ ತಾವೇ ಪ್ರಾಯಶ್ಚಿತ್ತ ಪಡ್ಕೊಳ್ತಿದ್ರಂತೆ. ತಂದೆನೂ ಹಾಗೆ ನೋಡ್ರಿ, ಏನೋ ಮಗನಿಗೆ ಸ್ವಲ್ಪ ಕೋಪದಲ್ಲಿ ಬೈತಾನಷ್ಟೇ, ಹೊರಗೆ ಹೋದ ಮಗ ಅಂತಾದರೆ ಬರುವವರೆಗೂ ಕೂಡ ಕಾಳಜಿನೇ ಕಾಳಜಿ. ಎಲ್ಲಿದ್ದೀಯೋ ಏನೋ, ಎಲ್ಲಿ ಸಿಕ್ಕಾಕೊಂಡಿಯೋ ನನಗೆ ಗೊತ್ತಾಗಲಿಲ್ಲ, ಬೈದು ಬಿಟ್ಟೆ ನಾನು ನಿನಗೆ ಅಂತ ಮನಸ್ಸಿನಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಳ್ತಾನಂತೆ. ಗುರುಗಳು ಕೂಡ ಪ್ರಾಯಶ್ಚಿತ್ತ ಮಾಡಿಕೊಂಡ್ರು. ಏನಾಗಿದೋ ಏನೋ ನನ್ನ ಶಿಷ್ಯರಿಗೆ, ಇಷ್ಟು ರಾತ್ರಿ ಕಾಲ ಆದರೂ ಕೂಡ ಮರಳಿ ಬರ್ತಾನೇ ಇಲ್ಲ, ಎಂಥ ಅವಸ್ಥೆ ಬಂದು ಒದಗಿದೆ ನನಗೆ, ಬಹಳ ತಪ್ಪಾಗಿ ಕೆಲಸ ಮಾಡಿದೆ ನಾನು, ಬೈಬಾರ್ದಾಗಿತ್ತು ಶಿಷ್ಯರಿಗೆ ಅಂತ ಆ ಗೌತಮರು ಮನಸ್ಸಿನಲ್ಲೇ ಪಶ್ಚಾತ್ತಾಪ ಪಡ್ತಾ ಬಹಳ ಬೆಳಗ್ಗೆ ತನಕ ನಿದ್ದೆ ಮಾಡೋದಿಲ್ಲಂತೆ. ಬೆಳಗ್ಗೆ ಸೂರ್ಯೋದಯಕ್ಕೆ ಅಂತ ಹೊರಡ್ತಾರಂತೆ. ಹೆಂಡತಿಯನ್ನೇ ಕರ್ಕೊಂಡು ಹೊರಡ್ತಾರೆ. ಶಿಷ್ಯರನ್ನು ಹುಡುಕಬೇಕು, ಎಲ್ಲಿ ಹೋಗಿದಾರೋ ಏನೋ ನನ್ನ ಶಿಷ್ಯರು ಇಲ್ಲ ಅಂತಾದರೆ ನಾನು ಬದುಕೋದೇ ಇಲ್ಲ ಅಂತ ಸಂಕಲ್ಪ ಮಾಡಿಕೊಂಡು ಶಿಷ್ಯರನ್ನು ಹುಡುಕಲಿಕ್ಕೆ ಅಂತ ಹೊರಡ್ತಾರಂತೆ. ಶಿಷ್ಯರನ್ನು ಹುಡುಕ್ತಾ 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 ಹೋಗುವಾಗ ಆ ಹಾಳಾದ ಬಾವಿ ಕಾಣಿಸ್ತದಂತೆ ಗೌತಮರಿಗೆ.
ಬ್ರಹ್ಮಜ್ಞಾನಿಗಳು ಗೌತಮರು. ಹಾಳಾದ ಬಾವಿ ಸಿಕ್ಕಿದ ಕೂಡಲೇ ಏನಾಗಿದೆ ಅಂತ ನೋಡಬೇಕು ಅಂತ ಹೇಳಿದರೆ ಆ 3 ಮಂದಿ ಶಿಷ್ಯರು ಆ ಬಾವಿಯಲ್ಲಿ ಬಿದ್ದಿರ್ತಾರೆ. ಪ್ರಾಣವು ಕೂಡ ಕಳ್ಕೊಂಡು ಬಿಟ್ಟಿರ್ತಾರಂತೆ. ಪ್ರಾಣ ಇರೋದಿಲ್ಲ ಶಿಷ್ಯರಿಗೆ. ಏನು ಮಾಡೋದು? ಎಲ್ಲ ಘಟಸರ್ಪಗಳು ಕಚ್ಚಿ ಮೇಲೆ ಬಂದು ನಿಂತಿರ್ತಾವಂತೆ. 3-4 ಘಟಸರ್ಪಗಳು ಕಚ್ಚಿ ಮೇಲೆ ಬಂದು ನಿಂತಿರ್ತಾವಂತೆ. ನಿಂತಾಗ ಒಳಗೆ ಕೈ ಹಾಕಿ ಅವ್ರನ್ನ ತೆಗಿಬೇಕು, ಅವ್ರನ್ನ ಎಬ್ಬಿಸ್ಬೇಕು ಅಂತಂದರೆ ಆಗ್ತಾಯಿಲ್ಲ. ಅಷ್ಟು ಸರ್ಪಗಳೆಲ್ಲ ಮೇಲೆ ನಿಂತಿರ್ತಾವಂತೆ. ನಿಂತ ಸರ್ಪಗಳನ್ನು ಲೆಕ್ಕಿಸದೇನೆ ನನ್ನ ಶಿಷ್ಯರ ಒಳಗಿದ್ದಾರೆ ಅಂತ ಗೌತಮರು ಅಲ್ಲಿ ಇಳಿದು ಅವರು 3 ಮಂದಿಯನ್ನು ಎತ್ತಿ ಹೊರಗೆ ಹಾಕ್ತಾರಂತೆ. ಹೊರಗೆ ಹಾಕಿದಾಗ ಅಲ್ಲಿ ಆ ಸರ್ಪಗಳೇ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾವಂತೆ. ಯಾಕೆ ಋಷಿಮುನಿ, ಹೋದ ಪ್ರಾಣ ಹೋಗಾಗಿದೆ, ಏನು ಅದರಿಂದ ನಿನಗೆ ಲಾಭ ಇಲ್ಲ, ಇನ್ನು ಯಾಕೆ ಅವರನ್ನು ಮತ್ತೆ ಎಬ್ಬಿಸ್ತಿದ್ದಿ, ಯಾರಕ್ಕೆ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಿ, ಹೋಗ್ಲಿ ಬಿಡು ಅವರನ್ನು, ಅವ್ರ ಮೇಲೆ ಯಾಕಷ್ಟು ನಿನಗೆ ಮೋಹ ಅಂತ ಸರ್ಪಗಳು ಕೇಳಿಕ್ಕೆ ಪ್ರಾರಂಭ ಮಾಡ್ತಾವಂತೆ. ಆವಾಗ ಗೌತಮರು ಹೇಳಿದ್ರಂತೆ, ಯಾವ ತಪ್ಪೇ ಮಾಡಿಲ್ಲ, ಇಷ್ಟರವರೆಗೆ ನನ್ನ ಶಿಷ್ಯರಾದವರು ಯಾವ ಘೋರವಾದ ತಪ್ಪುಗಳನ್ನು ಮಾಡಲಿಲ್ಲ, ಆಚಾರ ವಿಚಾರವನ್ನು ಹೊಂದಿದ್ದರು, ಎಲ್ಲ ತತ್ವಶಾಸ್ತ್ರಗಳ ಪಾಠವನ್ನು ನನ್ನ ಹತ್ರ ಕೇಳ್ತಾ ಇದ್ದರು, ವೇದ ಪಾರಂಗತರಾಗಿದ್ದರು. ಇಂತಹ ಉತ್ತಮ ಶಿಷ್ಯರನ್ನು ನೀವೆಲ್ಲ ಕಚ್ಚಿ ಪ್ರಾಣ ತೆಗೆದ್ರಲ್ಲ, ಏನು ದ್ರೋಹ ಮಾಡಿದ್ರು ಅವರು ನಿಮಗೆ, ಯಾಕೆ ಹೀಗೆ ಮಾಡಿದ್ರಿ ನೀವು, ಇದು ಅಕಾಲ ಮೃತ್ಯು ಬಂದು ಒದಗಿದೆ ಅವರಿಗೆ, ಇದು ದ್ರೋಹ ಇದು ಅಂತ ಗೌತಮರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ನೋಡ್ರಿ, ತನ್ನ ಶಿಷ್ಯರ ಮೇಲೆ ಗುರುಗಳಿಗೆ ಎಷ್ಟು ಕಾರುಣ್ಯ ಇರ್ತದೆ ಅಂತ. ಗುರುಗಳು ಬಿಡಲಿಲ್ಲ. ನೀನು ಕಚ್ಚಿದೆಯಲ್ಲ, ಆಗಲಿ ನಿಮ್ಮನ್ನು ಬಿಡ್ತೇನೆ, ಈ ಯಮಪಾಶ ಹಾಕ್ಕೊಂಡು ಆ ಯಮದೇವರು ಕರ್ಕೊಂಡು ಹೋದ್ರಲ್ಲ ಆ 3 ಮಂದಿ ಶಿಷ್ಯರನ್ನು, ಅವನಿಗೆ ಶಾಪ ಕೊಡ್ತೇನೆ ನಾನಿವತ್ತು ಅಂತ ಕಮಂಡಲಿನಿಂದ ತೀರ್ಥ ತೆಗಿತಾರಂತೆ. ಈ ಘಟನೆ ನೋಡಿದ ಯಮ ತೀರ್ಥ ಹಿಡಿತಿದ್ದಾರಷ್ಟೇ, ಕೂಡಲೇ ಎದುರಿಗೆ ಪ್ರತ್ಯಕ್ಷನಾದಂತೆ. ಗೌತಮರೇ ಕ್ಷಮಾ ಮಾಡ್ರಿ ಅಂತ ಪ್ರಾರ್ಥನೆ ಮಾಡ್ಕೊಂಡಂತೆ. ಮೊದಲು ಈ ವೃತ್ತಾಂತ ಕೇಳಿ ನೀವು ಆಮೇಲೆ ಶಾಪ ಕೊಡ್ರಿ, ಶಾಪ ಮೊದಲೇ ಕೊಟ್ಟು ಬಿಡಬೇಡ್ರಿ ನೀವು ನನಗೆ ಅಂತ ಹೆದರಿದ್ನಂತೆ ಯಮ ಹೆದರಿ ಕೇಳಿದ್ನಂತೆ ಗೌತಮರ ಹತ್ರ, ಗೌತಮ ಮುನಿ ನೋಡು, ಅಕಾಲ ಮೃತ್ಯು ಅಂತ ಅನ್ಲಿಕ್ಕೆ ಹೋಗಬೇಡ. ಈ ಶರೀರಕ್ಕೆ ಅಂತ ಒಬ್ಬ ಜೀವ ಬಂದಾದ ಮೇಲೆ ಶರೀರ ಬಿಟ್ಟು ಹೋಗೋದು ಸಹಜ. ಗೀತೆಯಲ್ಲಿ ಹೇಳುವಾಗ ನವಾನಿ ಗೃಹಾತಿ ನರೋಪರಾಣಿ, ಇವತ್ತು ಈ ಶರೀರ ಬರ್ತದೆ, ನಾಳೆ ಇನ್ನೊಂದು ಶರೀರ ಬರ್ತದೆ, ಅಷ್ಟ್ಯಾಕೆ ಚಿಂತೆ ಮಾಡ್ತಿದ್ದೀರಿ ಗೌತಮರೇ, ಇದೆಲ್ಲ ಭಗವಂತನ ಚಿತ್ತ, ಇದು ನಾವು ಅಕಾಲ ಮೃತ್ಯು ಅವರಿಗೆ ತಂದದ್ದಲ್ಲ, ಅದು ಸಹಜ ಮೃತ್ಯು ಆಗಿದೆ, ದಯಮಾಡಿ ಹಾಗೆ ಚಿಂತೆ ಮಾಡಬೇಡ್ರಿ ನೀವು ಅಂತ ಗೌತಮರಿಗೆ ಯಮದೇವರು ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಯಮದೇವರು ಹೇಳಿದ್ರಂತೆ, ನೋಡು, ಅವರು ಸರ್ವಥಾ ತಪ್ಪು ಮಾಡಿಲ್ಲ, ತಪ್ಪಂತರೂ ಮಾಡಿಲ್ಲ, ತಪ್ಪು ಮಾಡದೇನೆ ಇನ್ನೂ ಅವರೆಲ್ಲ ಕಾಣೋದನ್ನೆಲ್ಲ ಕಾಣಬೇಕು, ಎಷ್ಟೋ ಸಂಸ್ಕಾರಗಳು ನಡಿಬೇಕು ಅವರಲ್ಲಿ, ಎಷ್ಟೋ ಅವರಿಂದ ಜಗತ್ತಿನಲ್ಲಿ ಪ್ರಚಾರವಾಗಬೇಕು, ವೇದಾಂತಗಳ ಅಧ್ಯಯನ ಮಾಡಿದ್ದಾರೆ, ಅವರಿಂದ ಪ್ರಚಾರ ಕಾರ್ಯ ಆಗಬೇಕು, ಅವರಿಗೆ ವಿವಾಹಾದಿಗಳೆಲ್ಲ ಆಗಬೇಕು, ಪ್ರಜೋತ್ಪತ್ತಿ ಆಗಬೇಕು. ಆದ್ದರಿಂದ ಇದು ಅನ್ಯಾಯ ಆಗಿದೆ, ನೀನು ಅವ್ರಿಗೆ ಏನಾದರೂ ಈಗ ಜೀವ ತಂದು ಕೊಡದೇ ಇದ್ದರೆ ಶಾಪ ಹಾಕ್ತೀನಿ ನಿನಗೆ ಅಂತಂದ್ರಂತೆ. ಹೆದರಿಕೆಯಿಂದಲೇ ಹಾಗೆ ಮಾತ್ರ ಮಾಡಬೇಡಿ ಗೌತಮರೇ, ಈಗಲೇ ಅವರಿಗೆ ಜೀವವನ್ನು ತಂದು ಕೊಡ್ತೇನೆ ಅಂತ ಅವರನ್ನು ಮರಳಿ ಬದುಕಿಸ್ತಾರಂತೆ. ಬದುಕಿಸಿದಾಗ ಅವರು ಎದ್ದು ಕೂಡಲೇ, ಕಣ್ಣು ತೆಗೆದ ಕೂಡಲೇ ಗುರುಗಳನ್ನು ನೋಡಿದ್ರಂತೆ. ಗುರುಗಳನ್ನು ನೋಡಿ ನಮಸ್ಕಾರ ಮಾಡಿ 3 ಮಂದಿ ಶಿಷ್ಯರು ಗುರುಗಳಿಗೆ ನಮಸ್ಕಾರ ಅಂತ ಮಾಡ್ತಾರಂತೆ. ನಮಸ್ಕಾರ ಮಾಡಿ ಎದುರಿಗೇನೆ ಯಮದೇವರು ನಿಂತಿದ್ರು, ಯಮನಿಗೂ ನಮಸ್ಕಾರ ಮಾಡ್ತಾರಂತೆ. ಯಮನಿಗೆ ನಮಸ್ಕಾರ ಮಾಡಿದ್ದನ್ನು ನೋಡಿ ಗೌತಮರಿಗೆ ಬಹಳ ಆನಂದ ಆಗ್ತದಂತೆ. ಈ ಗುರು ಶಿಷ್ಯ ಭಾವವನ್ನು ನೋಡಿ ಯಮ ಬಹಳ ಸಂತೋಷದಿಂದ ನೋಡ್ತಾ ಇದ್ದಾಗ ಗೌತಮರು ಕೇಳಿದ್ರಂತೆ, ನೋಡು ಶಿಷ್ಯರೇ, ನಾನು ಹೇಳ್ತಕ್ಕಂತಹ ಕಾರ್ಯವನ್ನು ಚಾಚೂ ತಪ್ಪದೇನೆ ಗುರು ಶುಶ್ರೂಷೆ ಮಾಡ್ತಾ 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 ಇಷ್ಟರವರೆಗೆ ನೀವು ಎಲ್ಲ ಮಾಡ್ತಾ ಬಂದಿದ್ದೀರಿ. ಇದ್ದಕ್ಕಿದ್ದ ಹಾಗೆ ನಿಮಗೆ ಮೃತ್ಯು ಬಂದಿತ್ತಲ್ಲ, ಬಹಳ ದುಃಖ ಆಗಿತ್ತು, ಸಿಕ್ಕರಲ್ಲ ನನಗೆ ನೀವು ಅಂತ ಆಲಿಂಗನೆ ಮಾಡಿಕೊಂಡು ಅವರಿಗೆ ವಿಶೇಷವಾದ ಅನುಗ್ರಹ ಮಾಡ್ತಾರಂತೆ. ಅನುಗ್ರಹ ಮಾಡೋದಲ್ಲದೇನೆ ಅವರಿಗೆ ವರವನ್ನು ಕೊಡ್ತಾರಂತೆ. ಇನ್ನು ಮುಂದೆ ಆಗ್ತಕ್ಕಂತಹ ಏನೇನು ಪಾಠಗಳು ಅಂತಿದೆ, ತತ್ವಶಾಸ್ತ್ರದ ಪಾಠ, ಜ್ಞಾನವನ್ನು ಕೊಡಬೇಕು ಅಂತಿದ್ದೇನಲ್ಲ, ಆ ಎಲ್ಲ ಜ್ಞಾನ ನಿಮಗೆ ಇವತ್ತೇ ಸಿದ್ಧಿ ಆಗಲಿ ಅಂತ ಗೌತಮರಿಗೆ ಅವರಿಗೆ ಪೂರ್ಣ ಜ್ಞಾನ ನಿಮಗೆ ಬರಲಿ ಅಂತ ಆಶೀರ್ವಾದ ಮಾಡ್ತಾರಂತೆ. ಅದನ್ನು ನೋಡಿದ ಯಮ ಅವನು ಕೂಡ ವಿಶೇಷವಾಗಿ, ನೀವೇನಾದರೂ ವರ ಕೇಳ್ರಿ ನನಗೆ, ಈ ಗುರು ಶಿಷ್ಯ ಸಂಬಂಧವನ್ನು ನೋಡಿ ನನಗೂ ಬಹಳ ಆನಂದವಾಗಿದೆ ಗೌತಮರೇ, ಅವರಿಗೆ ನಾನು ವರ ಕೊಡಬೇಕು ಅಂತಿದ್ದೇನೆ, ಶಿಷ್ಯರು ನೀವೇನಾದರೂ ವರ ಕೇಳ್ರಿ ಅಂತ ಕೇಳ್ಕೊಳ್ತಾರಂತೆ. ಕೇಳಿದಾಗ ಶಿಷ್ಯರು ಏನು ವರ ಕೇಳಿದರು? ಏನಾದರೂ ಕೇಳಿದ್ರೆ 30-40 ಸೈಜ್ ಕೊಡ್ರಿ ನನಗೆ, ಒಂದು ಬೆಂಗಳೂರಿನಲ್ಲಿ ದೊಡ್ಡ ಅರಮನೆ ಮಾಡಿ ಕಟ್ಟಿ ಕೊಟ್ಬಿಡ್ರಿ ಯಮದೇವರೇ, ಒಂದು ಕೆಲಸ ಮಾಡಿರಿ, ನಿನ್ನ ಅರಮನೆಯೇ ಭೂಲೋಕಕ್ಕೆ ಅಂತ ಇಳಿಸು, ಅಲ್ಲಿ ನಾವು 3 ಮಂದಿ ವಿಹಾರ ಮಾಡ್ತೇವೆ ಅಂತ ಕೇಳಿದ್ರು ಅಂದ್ಕೊಂಡ್ರಿ. ಇಲ್ಲ, ಅವ್ರು ಕೇಳಿದ್ದೇನು ಗೊತ್ತಾ, ನಮಗೆ ಗುರುಗಳು ಆಜ್ಞೆ ಮಾಡಿದ್ರು, ಬೆಳಗ್ಗೆ ಹೋಗಿ ಪೂಜೆಗೆ ಅಂತ
ಹೂ ತಗೊಂಡು ಬಾ, ಹಣ್ಣುಗಳನ್ನು ತಗೊಂಡು ಬಾ, ಪುಷ್ಪಗಳನ್ನು ತಗೊಂಡು ಬಾ ಅಂತ ಆಜ್ಞೆ ಮಾಡಿದ್ರು. ಗುರುಗಳಿಗೆ ಕೋಪ ಬಂದಿತ್ತು ನಮ್ಮ ಮೇಲೆ. ಕೋಪ ಬರೋದು ಅಂತ ಹೇಳಿದರೆ ಏನು? ಶಿಷ್ಯರ ಮೇಲೆ ಕೋಪ ಬರ್ತದೆ ಅಂತ ಆದರೆ ಶಿಷ್ಯರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ಎಲ್ಲಿಯಾದರೂ ನಮ್ಮ ಗುರುಗಳ ಮನಸ್ಸಿನಲ್ಲಿ ನಾವು ಹೂ ತಂದಿಲ್ಲ, ಹಣ್ಣು ತಂದಿಲ್ಲ ಅಂತ ಉಳ್ಕೊಂಡಿದ್ರೆ ಅದನ್ನು ಹೋಗಲಾಡಿಸು ಯಮ ಅಂತ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಗುರುಗಳದನ್ನು ಕೇಳಿ ಸಂತೋಷರಾದ್ರಂತೆ. ಈ ವೃತ್ತಾಂತವನ್ನು ಇಂದ್ರ ನೋಡಿದ್ನಂತೆ. ಮೇಲೆ ನಿಂತು ಇಂದ್ರ ನೋಡಿದ್ನಂತೆ. ಅವನು ಇಳಿದು ಭೂಲೋಕಕ್ಕೆ ಅಂತ ಬಂದಂತೆ. ಈ ಗುರು ಶಿಷ್ಯರನ್ನು ನೋಡಿದ, ಯಮದೇವರನ್ನು ನೋಡಿ ಸಂತೋಷಪಟ್ಟನಂತೆ. ಗುರುಗಳೇ, ಗೌತಮರೇ ಅಂತ ಅವನು ಪ್ರಾರ್ಥನೆ ಮಾಡಿಕೊಂಡ. ಗೌತಮರೇ, ಒಂದು ಕೆಲಸ ಮಾಡಿರಿ, ನಿಮ್ಮ 3 ಶಿಷ್ಯರಿಗೆ ಎಲ್ಲವನ್ನೂ ಪ್ರದಾನ ಮಾಡಿರಿ, ಸಕಲ ವಿದ್ಯೆಯನ್ನು ಪ್ರದಾನ ಮಾಡಿದ್ದೀರಿ. ಆದ್ದರಿಂದ ಶಿಕ್ಷಾವೃತ್ತಿ ಎಂಬುದೆಲ್ಲ ಮುಗಿದು ಹೋಗಿದೆ. ಆದ್ದರಿಂದ ಅವರು ನನ್ನೊಟ್ಟಿಗೆ ಅವರನ್ನು ಕಳಿಸ್ರಿ, ಮೇಲೆ ನನ್ನ ಲೋಕದಲ್ಲಿ ಅವರು ಇರಲಿ, ಸ್ವರ್ಗ ಲೋಕದಲ್ಲಿ ನನ್ನೊಟ್ಟಿಗೆ ನಿಮ್ಮ ಶಿಷ್ಯರು ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡಂತೆ. ಗೌತಮರು ಹೇಳಿದರು, ನೋಡು ಇಂದ್ರ, ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಹೋಗಬೇಡ, ಅವ್ರ ವಿವಾಹಾದಿಗಳೆಲ್ಲ ಆಗಬೇಕು ಹಾಗೆ ಅಂತ ಹೇಳಿದರೆ ಇಂದ್ರ ಹೇಳಿದ್ನಂತೆ, ಯಾಕೆ ಅವರು ಬಂಧನದಲ್ಲಿ ಮತ್ತೆ ಸಿಲುಗಿಸ್ತೀರಿ? ಇಷ್ಟೆಲ್ಲ ಅವರಿಗೆ ಅನುಗ್ರಹ ಮಾಡಿದ್ದೀರಿ, ನಮ್ಮ ಲೋಕದಲ್ಲಿ ವಿಹರಿಸಲಿ, ಅವರು ಎಲ್ಲ ಸುಖ ಭೋಗ್ಯಗಳೆಲ್ಲ ಸಿಗುತ್ತದೆ, ನನ್ನೊಟ್ಟಿಗೆ ಕಳಿಸ್ರಿ ಅವರನ್ನು ಅಂತಂದಾಗ ಒಂದು ಮಾತು ಹೇಳ್ತೇನೆ ಇಂದ್ರ, ಇದೇ ಶರೀರ ಇಟ್ಟುಕೊಂಡು ಇವರನ್ನು ನೀನು ಲೇವಲೋಕಕ್ಕೆ ಅಂತ ಕರ್ಕೊಂಡು ಹೋಗ್ತಿ ಅಂತಾದರೆ ಕರ್ಕೊಂಡು ಹೋಗು ಅಂತ ಗೌತಮರು ಆ ರೀತಿ ಹೇಳಿದಾಗ ಇಂದ್ರ ಗುರುಗಳು ಶಿಷ್ಯರ ಮಾತನ್ನು ಕೇಳಿ ಗುರುಗಳ ಮಹಿಮೆ ಏನು ಅಂತ ಹೇಳ್ತಾ ಇದ್ದಾರೆ. ಗುರುಗಳ ಮಾತನ್ನು ಕೇಳಿ ಇಂದ್ರ ಆಯಿತು ಹಾಗಾದರೆ ಅಂತ ಈ ಮೂರೂ ಮಂದಿ ಶಿಷ್ಯರನ್ನು ಇಂದ್ರ ತನ್ನ ವಿಮಾನದಲ್ಲಿ ಕೂಡಿಸಿಕೊಂಡು ಅದೇ ಶರೀರ ಇಟ್ಟುಕೊಂಡು ದೇವಲೋಕಕ್ಕೆ ಅಂತ ಕರ್ಕೊಂಡು ಹೋದನಂತೆ ಅಂತ ಇಷ್ಟು ಗುರು ಮಹಿಮಾ ಅಂತ ಈ ಕಾರ್ತೀಕ ಮಾಸದಲ್ಲಿ ಗುರುಗಳನ್ನು ವಿಶೇಷವಾಗಿ ಪೂಜೆ ಮಾಡೋದಾಗಲಿ, ಅವರನ್ನು ಶುಶ್ರೂಷೆ ಮಾಡೋದಾಗಲಿ, ಬರೀ ಗುರುಗಳ ಶುಶ್ರೂಷೆ ಒಟ್ಟಿಗೆ ಸುಮ್ಮನೆ ಇದ್ದು ಬಿಡೋದಲ್ಲ, ಈ ನಿಯಮಾದಿಗಳನ್ನು ಮಾಡ್ತಾ ದೀಪದಾನ, ದೀಪ ಹಚ್ಚುವಿಕೆ, ಅಲ್ಲಿ ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಶುಚಿರ್ಭೂತವಾದದ್ದು, ಸ್ನಾನ, ಜಪ, ತಪ ಇತ್ಯಾದಿಗಳನ್ನು ಮಾಡ್ತಾ ಗುರು ಶುಶ್ರೂಷೆ ಮಾಡ್ತಾ ಗುರುಪೂಜೆಯನ್ನು ಯಾರು ಮಾಡ್ತಾರೋ ಅವರಿಗೂ ಕೂಡ ಇದೇ ರೀತಿ ವಿಮಾನ ಬಂದು ದೇವಲೋಕಕ್ಕೆ ಅಂತ ಹೋಗ್ತಾರೆ ಅಂತ ಈ ಕಥೆ ಕಾರ್ತೀಕ ಮಾಸದಲ್ಲಿ ಇಷ್ಟು ವೃತ್ತಾಂತವನ್ನು ಹೇಳ್ತಾರೆ. ಇದನ್ನೇ ಸರಿಯಾಗಿ ದಾಸರು ನೋಡ್ರಿ, ದಾಸರು ಕೂಡ ಗುರುಗಳನ್ನು ವರ್ಣನೆ ಮಾಡ್ತಾರೆ. ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಒಂದು ಪದವನ್ನು ಕೇಳಿರ್ತೀರಿ ನೀವು, ಗುರು ಸ್ಮರಣೆಯಿಂದ ಸಕಲ ಸಂಪತ್ತು, ಗುರು ಸ್ಮರಣೆಯಿಂದ ಸಕಲ ಸಂಪತ್ತು, ಗುರುಗಳೇ ನಿಮಗೆ ಪರಮ ಮಂಗಳ, ಗುರುಸ್ವಾಮಿ ವರದ ಗೋಪಾಲ ವಿಠಲ ನಿನ್ನ. ಈ ಪದ ಬಂದದ್ದೇ ಗುರುಗಳನ್ನು ವರ್ಣನೆ ಮಾಡಲಿಕ್ಕೆ.